ಅದೇ ನೀವು ಹೇಳೋದು ಅಂದ್ರೆ ಇದು ಆಹಾರನೇ ಔಷಧಿ ಅನ್ನೋ ಹಾಗೆ ಇದೇನೆ ನಿಮ್ಗೆ ಬೇರೆ ಔಷಧಿನೇ ಬೇಕಾಗಿಲ್ಲ ಯಾವುದಕ್ಕೂ ಯಾವುದೇ ಔಷಧಿ ಬೇಕಾಗಿಲ್ಲ ಸರ್. ಬೆಳೆಗೆ ಬರ್ತಕ್ಕಂಥ ಎಲ್ಲಾ ರೋಗಗಳಿಗೂ ಇವರ ಔಷಧಿಯಾಗಿ ಕೆಲಸ ಮಾಡುತ್ತೆ. ಔಷಧಿಯಾಗೂ ಕೆಲಸ ಮಾಡುತ್ತೆ, ಆಹಾರವಾಗೂ ಕೆಲಸ ಮಾಡುತ್ತೆ. ನಾನು ಇವ್ರ ಲಿಕ್ವಿಡ್ ಬಳಸಿದ ಮೇಲೆ, ಫಸ್ಟ್ ಅರ್ತ್ ಲಿಕ್ವಿಡ್ ಬಳಸಿದ ಮೇಲೆ ಸರ್ ನಾನು ಏನ್ ನಾಟಿ ಮಾಡಿದ್ದೀನಿ, ನಾಟಿ ಆದ್ಮೇಲೆ ನಾನು ಅದಕ್ಕೆ ಈಗ ಎಲ್ರು ಬೆಡ್ ಕಟ್ಸೋ ತರ ನಾನು ಬೆಡ್ ಕಟ್ಸಿಲ್ಲ. ಬೆಡ್ ಕಟ್ಸೋ ತರ ನಾನು ಬೆಡ್ ಕಟ್ಸಿಲ್ಲ. ಜೊತೆಗೆ ನನ್ನ ಗಿಡ ಯಾವುದೇ ಕಾರಣಕ್ಕೂ ಬೀಳಲ್ಲ ಅನ್ನೋ ಒಂದು ಭರವಸೆ ಇದೆ. ಯಾಕೆಂದ್ರೆ ಆ ಲಿಕ್ವಿಡ್ ಕೆಲಸ ಮಾಡಿದೆ, ಬೇರನ್ನ ಚೆನ್ನಾಗಿ ಗಟ್ಟಿ ಕೊಟ್ಟಿದೆ, ಬೇರು ಅಗಲವಾಗಿ ಗಟ್ಟಿ ಕೊಟ್ಟಿದೆ. ಹಾಗಾಗಿ ನಾನು ಯಾವುದೇ ತರ ಕಂಬನ್ನು ಕೊಟ್ಟಿಲ್ಲ, ಟೇಪ್ ಕಟ್ಟಿಲ್ಲ, ಮತ್ತೆ ಬೆಡ್ ಕಟ್ಟಿಲ್ಲ. ಅದ್ರದ್ದು ನಮಗೆ ಆದಾಯವಾಗಿದೆ, ಉಳಿತಾಯ ಆಗಿದೆ. ಫಸ್ಟ್ ಅರ್ತ್ ಲಿಕ್ವಿಡ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಈಗ ನಾವೇನ್ ರೈತರು ಸಾಮೂಹಿಕವಾಗಿ ಏನ್ ಅನ್ಕೋತೀವಿ ಅಂದ್ರೆ, ನಾವು ಕೆಮಿಕಲ್ ಮಾಡ್ತಾ ಇದ್ದೀವಿ, ಇವ್ರದ್ದು ಸಾವಯವ ಕೃಷಿದು ಈ ಪದಾರ್ಥವನ್ನ ನಾವು ಬಳಸಿದ್ರೆ 3-4 ವರ್ಷ ನಮಗೆ ಆದಾಯ ಬರಲ್ಲ ಅಂತೇನು ನಾವು ಅಂದ್ಕೊಂಡಿದ್ದೀವಿ. ಅದು ಸುಳ್ಳು. ಕಿರಣ್ ಪ್ರಕಾಶ್ ಅವ್ರು ಕೊಡ್ತಕ್ಕಂಥ ಲಿಕ್ವಿಡ್ನ ನಾವು ಬಳಸದೇ ಆದಲ್ಲಿ ಮೊದಲನೇ ವರ್ಷದಲ್ಲೇ ನಾವು ಏನು ಕೆಮಿಕಲ್ಸ್ ಹಾಕಿ ಬೆಳಿತೀವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಆದಾಯವನ್ನು ಗಳಿಸ್ಬೋದು. ಆದರೆ ಅವ್ರದ್ದು ಸಿಸ್ಟಮನ್ನು ನಾವು ಅಳವಡಿಸ್ಕೋಬೇಕು. ಸೆಣಬು ಮತ್ತು ಚೆಂಬೆ ಮತ್ತು ಸೆಣಬನ್ನು ನಾವು ಮೊದಲು ಭೂಮಿಗೆ ಹಾಕಬೇಕು. ಅದಾದಮೇಲೆ 45 ದಿನಕ್ಕೆ ನಾವು ಅದನ್ನ ಭೂಮಿಗೆ ಮಲ್ಚ್ ಮಾಡಬೇಕು. ಅದಾದಮೇಲೆ ಅವ್ರು ಇನ್ನೊಂದೇನು ಹೇಳ್ತಾರೆ ಅಂದರೆ, 1 ಎಕರೆಗೆ ನಾವು 3 ಟ್ರ್ಯಾಕ್ಟ್ರು ಕೊಟ್ಟಿಗೆ ಗೊಬ್ಬರ ತಗೊಬನ್ನಿ, ಅದನ್ನು ಒಂದು ಕಡೆ ಹಾಕಿ ಅದಕ್ಕೆ ನಮ್ಮ ಲಿಕ್ವಿಡನ್ನು ಬಳಸಿ 45 ದಿನ ಅದಕ್ಕೆ ತೇವಾಂಶವನ್ನು ಕಾಪಾಡ್ಕೊಳ್ಳಿ, ಕಾಂಪೋಸ್ಟ್ ಮಾಡಿ ಅದನ್ನು ನೀವು ಬಾಳೆಗಾಗ್ಬೋದು, ಅರಿಶಿಣಕ್ಕಾಗ್ಬೋದು, ಅಡಿಕೆಗಾಗ್ಬೋದು, ಯಾವುದೇ ಬೆಳೆ ಭೂಮಿನಲ್ಲಿ ಬೆಳೀತಕ್ಕಂಥ ಯಾವುದೇ ಬೆಳೆಗೂ ನೀವು ಕೊಡ್ತಾ ಹೋದರೆ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದು ಸತ್ಯ. ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಸೊ ಇಲ್ಲಿ ನಮ್ಮ ರೈತರು ಪರಿಚಯ ಮಾಡಿಕೊಡ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು, ನಿಮ್ಮ ಊರು ಎಲ್ಲ ಪರಿಚಯ ಕೊಡಿ ಸರ್. ನನ್ನ ಹೆಸರು ಮಲ್ಲೇಶ್ ಗೌಡ ಅಂತ, ಚಾಮರಾಜನಗರ ತಾಲೂಕು ಮುತ್ತಿಗೆ ಗ್ರಾಮ. ನಾನು ಸುಮಾರು 3 ವರ್ಷಗಳಿಂದ ಕಿರಣ್ ಪ್ರಕಾಶ್ ಅವರ ಲಿಕ್ವಿಡ್ ಫಸ್ಟ್ ಅರ್ತ್ ಲಿಕ್ವಿಡ್ ಅನ್ನು ನಾನು ಬಳಸ್ತಾ ಇದ್ದೀನಿ. ಮೊದಲು ನಾನು ಪ್ರಾರಂಭದಲ್ಲಿ ಬಾಳೆನ ಹಾಕಿದ್ದೆ, ಬಾಳೆ ಚೆನ್ನಾಗಿ ಬಂತು. ಅದಾದಮೇಲೆ ನಾನು ಬಾಳೆ ಜೊತೆಗೆ ಬೀನ್ಸು ಮತ್ತು ಈರುಳ್ಳಿನ ಹಾಕಿದೆ. ಆ 2 ಬೆಳೆಗಳು ಚೆನ್ನಾಗಿ ಬಂತು. ಅದಾದಮೇಲೆ ಹೋದ ಸಾರಿ ಪ್ರಾಯೋಗಿಕವಾಗಿ ಅರಿಶಿಣವನ್ನು ನಾಟಿ ಮಾಡಿದೆ. ಒಂದು 110 kg ಅರಿಶಿಣ ನಾಟಿ ಮಾಡಿದ್ದೆ. ನನಗೆ ಅದು ಈ ಸಾರಿ ಒಂದು 17 ಕ್ವಿಂಟಾಲು ಹಸಿ ಅರಿಶಿಣ ಬಂತು ನನಗೆ. ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿ ಬಂತು. ಈಗ ಅದನ್ನು ಕಿಲೋ ಟೈಮಲ್ಲಿ ಬಂದಂಥ ರೈತರು ಏನು ಹೇಳ್ತಾ ಇದ್ರು ಅಂದರೆ, ಬೇರೆ ಜಮೀನುಗಳು ಹೋಗಿ ಕೇಳ್ತಿದ್ರು ಅವರು, ಜೊತೆಗೆ ನಮ್ಮನ್ನು ಕೀಳಕ್ಕೆ ಬಂದರು. ಅವ್ರು ಏನು ಹೇಳ್ತಿದ್ರು ಅಂದರೆ, ಈ ಥರದ ಅರಿಶಿಣನ ನಾವು ಬೇರೆ ಕಡೆ ಕಿತ್ತಿಲ್ಲ ಅಂತಂದರು. ಅದು ಆ ಥರನೂ ಇತ್ತು. ನಮ್ಮ ನಿರೀಕ್ಷೆ ಏನಿತ್ತು ಅಂತಂದರೆ, ಅದು ಇಷ್ಟು ಕ್ವಾಲಿಟಿ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ತುಂಬ ನಿರೀಕ್ಷೆ ಮೀರಿ ನಮಗೆ ಚೆನ್ನಾಗಿ ಬಂತು. ನಾನು ಪ್ರಾಯೋಗಿಕವಾಗಿ ಅರಿಶಿಣ ಬೆಳೆ ಹಾಕಿದ ಮೇಲೆ ಅರಿಶಿಣ ಬಾಳೆಗಿಂತನೂ ಅರಿಶಿಣ ಸುಲಭವಾಗಿ ಹೆಚ್ಚಿನ ಆದಾಯ ಮಾಡ್ಬೋದು ಅನ್ನೋದು ಇವರ ಲಿಕ್ವಿಡ್ಡಿಂದ ನನಗೆ ಪ್ರಯೋಗ ಆಯಿತು. ಅದಾದ ನಂತರ ನಾನೇನು ಮಾಡಿದೆ, ಬಾಳೆ ಹಾಕಿದ್ದೀನಿ. ಈಗ ಬಾಳೆಗೆ ನಾನು ಬಾಳೆನ 3 ಥರ ಬಾಳೆ ಹಾಕಿದ್ದೀನಿ. ಒಂದು ನಂಜನಗೂಡು ರಸ ಬಾಳೆ, 2ನೇದು ನೇಂದ್ರ ಬಾಳೆ, 3ನೇದು ಏಲಕ್ಕಿ ಬಾಳೆ. ಸರ್ ಲಾಸ್ಟ್ ಟೈಮು ನೀವು ಈರುಳ್ಳಿ ಬೆಳೆದಿದ್ರಲ್ಲ, ಅದ್ರದ್ದು ಸ್ವಲ್ಪ ಹೇಳಿ ಸರ್. ಯಾವ ಥರ ಬಂತು, ಶೈನಿಂಗು, ಕ್ವಾಲಿಟಿ, ಎಷ್ಟು ಕ್ವಿಂಟಲ್ ಆಯಿತು? ಈರುಳ್ಳಿನ ನಾನು ಸರ್ ನೇಂದ್ರ ಬಾಳೆ ಒಳಗಡೆ ಈರುಳ್ಳಿನ ನಾಟಿ ಮಾಡಿದ್ದೆ. ಈರುಳ್ಳಿ ಬರೀ ಒಂದು 20-25 ಕ್ವಿಂಟಾ ಅಷ್ಟು ಜಾಗಕ್ಕೆ ಮಾತ್ರ ನಾನು ನಾಟಿ ಮಾಡಿದ್ದೆ. ನಮಗೆ ಅದು 25 ಕ್ವಿಂಟೆಗೆ 60 ಕ್ವಿಂಟಾಲು ಹಸಿ ಈರುಳ್ಳಿ ಬಂತು ನಮಗೆ. ಸಾಂಬಾರ್ ಈರುಳ್ಳಿ ತುಂಬಾ ಚೆನ್ನಾಗಿ ಅದ್ರ ಕ್ವಾಲಿಟಿನೂ ಚೆನ್ನಾಗಿತ್ತು. ಅವರು ವ್ಯಾಪಾರಕ್ಕೆ ಬರ್ತಕ್ಕಂಥವ್ರು ನಮ್ಮ ಈರುಳ್ಳಿನ ತುಂಬಾ ಚೆನ್ನಾಗಿ ಬೇಡಿಕೆಗೆ ತಕೊಂಡ್ರು. ಅವಾಗ ರೇಟ್ ಬಿದ್ದೋಗಿತ್ತು, ಆದ್ರೂ ಕೂಡ ನಮ್ಮ ಈರುಳ್ಳಿಗೆ ಚೆನ್ನಾಗಿ ಇಷ್ಟಪಟ್ಟು ತಕೊಂಡ್ರು. ಆ ಜೊತೆಗೆ ನಾನು ಹೋದ ಸರಿ ಬೀನ್ಸ್ ಹಾಕಿದ್ದೆ. ಬೀನ್ಸು ತುಂಬ ಚೆನ್ನಾಗಿ ಬಂತು. ಬೀನ್ಸ್ನ ವಿಶೇಷ ಏನು ಅಂತಂದರೆ, 1, 2 ಅಥವಾ 3 ಕೂಳೆ ಬೀನ್ಸನ್ನು ಕುಯ್ದರೆ ಮುಗ್ದೋಗ್ತದೆ. ನಾವು ನಿರಂತರವಾಗಿ 6 ತಿಂಗಳ ಕಾಲ ಬೀನ್ಸನ್ನು ನಾನು ಕುಯ್ದೆ. ಬರ್ತಾನೆ ಇರ್ತಿತ್ತು. ಇವ್ರ ಲಿಕ್ವಿಡ್ ಹೊಡಿತಾನೆ ಇದ್ದೆ, ಬರ್ತಾನೆ ಇರ್ತಿತ್ತು. ಅದೊಂದು ತುಂಬ ಯಶಸ್ವಿಯಾಗಿ ನನಗೆ ಅದರಲ್ಲಿ ಕಂಡ್ಕೊಂಡದ್ದು. ಅದಾದ ನಂತರ ನಾನೇನು ಮಾಡಿದೆ, ಈ ಸಾರಿ ಮುತ್ತಿಗೆನಲ್ಲಿ ನನ್ನ ಜಮೀನಿನಲ್ಲೇ ಈ ಸಾರಿ 2 ಎಕರೆ
ಬಾಳೆಹಣ್ಣು ನಾಟಿ ಮಾಡಿದ್ದೀನಿ, ಜೊತೆಗೆ ಒಂದು 3/4 ಎಕರೆಯಷ್ಟು ಅರಿಶಿಣವನ್ನು ನಾನು ನಾಟಿ ಮಾಡಿದ್ದೀನಿ. ಎರಡೂ ತುಂಬ ಚೆನ್ನಾಗಿದೆ. ಹೋದ ಸರಿ ಅರಿಶಿಣ ಹಾಕಿದ್ನಲ್ಲ, ಅರಿಶಿಣದ ಜೊತೆಗೆ ಸ್ವಲ್ಪ ಒಂದು 120 ಗಿಡ ಅಡಿಕೆ ಗಿಡ ಹಾಕಿದೆ. ನಾನು ಅಡಿಕೆ ಗಿಡಕ್ಕೆ ಏನು ಸಪ್ರೇಟಾಗಿ ಏನು ಕೊಡಲಿಲ್ಲ, ಅವರು ಅರಿಶಿಣಕ್ಕೆ ಏನು ಕೊಡ್ತಿದ್ದೆ ಅದರಲ್ಲೇ ತುಂಬ ಚೆನ್ನಾಗಿ ಅಡಿಕೆ ಗಿಡ ಬಂದಿದೆ ನನಗೆ. ಫಸ್ಟ್ ಕ್ಲಾಸ್ ಆಗಿದೆ ನೋಡ್ರಿ, ಇದು ಅಡಿಕೆ ಎಷ್ಟು ತಿಂಗಳದ್ದು ಇದು? ಈಗ ಒಂದು 6 ತಿಂಗಳು ಆಗಿದೆ ಸರ್. ಭಾರಿ ಚೆನ್ನಾಗಿದೆ ನೋಡಿ, ಎಲೆಗಳು ನೋಡಿ, ಎಲೆ ಶೈನಿಂಗ್ ನೋಡಿ, ಎಲೆ ಶೈನಿಂಗು ತುಂಬ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಅಡಿಕೆ ಅಂತೂ ಸೂಪರ್ ಆಗಿ ಬರ್ತಾ ಇದೆ. 6 ತಿಂಗಳಾಗಿದೆ. ಒಂದು ಚೂರು ರೋಗ ಇಲ್ಲ. ಒಂದು ನೋಡಿ ಎಲೆ ನೋಡಿದ್ರೆ ತುಂಬಾ ಭಾರಿ ಚೆನ್ನಾಗಿದೆ ನೋಡಿ ಅಲ್ವಾ, ತುಂಬಾ ಹೆಲ್ದಿಯಾಗಿ ಕಾಣ್ತಾ ಇದೆ, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಸರ್, ಇವಾಗ ಏನು ಫಸ್ಟ್ ಅರ್ಥ ಏನು ಕೆಲಸ ಮಾಡುತ್ತೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರೈತರಿಗೆ? ಬರೇ ಗೊಬ್ಬರನ ಇಲ್ಲ 128 ರೋಗಕ್ಕೂ ಒಂದೇ ಸ್ಪ್ರೇ? ನಾನು ಹೇಳೋದು ಪ್ರಪಂಚದಲ್ಲಿರೋ ಅಂಥ ಎಲ್ಲ ರೋಗನೂ ಹೋಗುತ್ತೆ. ಫಸ್ಟ್ ಅರ್ತ್ ಲಿಕ್ವಿಡ್ ಏನು ಕೆಲಸ ಮಾಡುತ್ತೆ ಅಂತಂದ್ರೆ, ಈಗ ನಾವೇನು ರೈತರು ಸಾಮೂಹಿಕವಾಗಿ ಏನು ಅನ್ಕೋತೀವಿ ಅಂದ್ರೆ, ನಾವು ಕೆಮಿಕಲ್ ಮಾಡ್ತಾ ಇದ್ದೀವಿ, ಇವ್ರದ್ದು ಸಾವಯವ ಕೃಷಿದು ಈ ಪದಾರ್ಥವನ್ನು ನಾವು ಬಳಸಿದ್ರೆ 3-4 ವರ್ಷ ನಮಗೆ ಆದಾಯ ಬರಲ್ಲ ಅಂತೇನು ನಾವು ಅಂದ್ಕೊಂಡಿದ್ದೀವಿ, ಅದು ಸುಳ್ಳು. ಕಿರಣ್ ಪ್ರಕಾಶ್ ಅವ್ರು ಕೊಡ್ತಕ್ಕಂಥ ಲಿಕ್ವಿಡ್ನ ನಾವು ಬಳಸ್ತೇ ಆದಲ್ಲಿ ಮೊದಲನೇ ವರ್ಷದಲ್ಲೇ ನಾವು ಏನು ಕೆಮಿಕಲ್ಸ್ ಹಾಕಿ ಬೆಳಿತೀವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಆದಾಯವನ್ನು ಗಳಿಸ್ಬೋದು. ಆದರೆ ಅವ್ರದ್ದು ಸಿಸ್ಟಮನ್ನು ನಾವು ಅಳವಡಿಸ್ಕೋಬೇಕು. ಸೆಣಬು ಮತ್ತು ಚೆಂಬೆ ಮತ್ತು ಸೆಣಬನ್ನು ನಾವು ಮೊದಲು ಭೂಮಿಗೆ ಹಾಕಬೇಕು. ಅದಾದಮೇಲೆ 45 ದಿನಕ್ಕೆ ನಾವು ಅದನ್ನ ಭೂಮಿಗೆ ಮಲ್ಚ್ ಮಾಡಬೇಕು. ಅದಾದಮೇಲೆ ಅವ್ರು ಇನ್ನೊಂದು ಏನು ಹೇಳ್ತಾರೆ ಅಂದರೆ, 1 ಎಕರೆಗೆ ನಾವು 3 ಟ್ರ್ಯಾಕ್ಟ್ರು ಕೊಟ್ಟಿಗೆ ಗೊಬ್ಬರ ತಗೊಬನ್ನಿ, ಅದನ್ನು ಒಂದು ಕಡೆ ಹಾಕಿ ಅದಕ್ಕೆ ನಮ್ಮ ಲಿಕ್ವಿಡನ್ನು ಬಳಸಿ 45 ದಿನ ಅದಕ್ಕೆ ತೇವಾಂಶವನ್ನು ಕಾಪಾಡ್ಕೊಳ್ಳಿ, ಕಾಂಪೋಸ್ಟ್ ಮಾಡಿ ಅದನ್ನು ನೀವು ಬಾಳೆಗಾಗ್ಬೋದು, ಅರಿಶಿಣಕ್ಕಾಗ್ಬೋದು, ಅಡಿಕೆಗಾಗ್ಬೋದು, ಯಾವುದೇ ಬೆಳೆ ಭೂಮಿನಲ್ಲಿ ಬೆಳೀತಕ್ಕಂಥ ಯಾವುದೇ ಬೆಳೆಗೂ ನೀವು ಕೊಡ್ತಾ ಹೋದರೆ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದು ಸತ್ಯ. ನೀವೇ ಇವಾಗ ಸಕ್ಸಸ್ ಆಗಿ ಇದು 3ನೇ ವರ್ಷ ಬೆಳೀತಾರೆ. ಇದು 3ನೇ ವರ್ಷ ತುಂಬ. ಆಮೇಲೆ ಏನು ಅಂತಂದರೆ ಇದು ಏನು ಮಾಡ್ತಾ ಇದೆ ಅಂದರೆ, ಔಷಧಿಯಾಗಿ ಕೆಲಸ ಮಾಡುತ್ತೆ. ಗೊಬ್ಬರದ ಜೊತೆಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಈಗ ನಾನು ಒಬ್ಬ LIC ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ಸಮಯದ ಅಭಾವ ಇದೆ. ಆದ್ರೂ ಈಗ ಏನಾಗ್ತಾ ಇದೆ ನನಗೆ ಅಂತಂದರೆ, ಈ ಇವ್ರ ಲಿಕ್ವಿಡ್ ಬಳಸೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಸುಲಭ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಗೆ ಬರ್ತೀನಿ, ಏನೋ ಲಿಕ್ವಿಡ್ ಕೊಡಬೇಕು, ಆ ಲಿಕ್ವಿಡ್ನ ಇಂಚೂರಿನಲ್ಲಿ ಕೊಡ್ತೀನಿ ಅಥವಾ ಕೈಯಲ್ಲಿ ಉಯಿಸ್ತೀನಿ. ಸ್ಪ್ರೇ ಬೇಕು ಅಂದರೆ 6ರಿಂದ 8 ಗಂಟೆವರೆಗೆ ಸ್ಪ್ರೇ ಮಾಡಿಸ್ತೀನಿ, ಮುಗೀತು ಕೆಲಸ ಅಷ್ಟೇ. ಬಾಳೆ ಕಂದೇನು ಬಂತು, ಆ ಕಂದನ್ನು ಮಾತ್ರ ಕುಯ್ಯೋದಷ್ಟೇ ಬಿಟ್ಟರೆ ಇನ್ಯಾವುದೇ ಥರ ಸಮಸ್ಯೆ ಇಲ್ಲ. ಹಾಗಾಗಿ ಎಲ್ಲ ರೈತರು ಕೂಡ ಈ ಕಡೆ ಒಲವು ಮಾಡಿ ಹೆಚ್ಚಿನ ಲಾಭವನ್ನು ಪಡೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸರ್. ಪುಟ್ಟಸ್ವಾಮಿ ಸರ್, ಅದೇ ನೀವು ಹೇಳೋದು ಅಂದರೆ, ಇದು ಆಹಾರನೇ ಔಷಧಿ ಅನ್ನೋ ಹಾಗೆ ಇದೇನೇ ನಿಮಗೆ ಬೇರೆ ಔಷಧಿನೇ ಬೇಕಾಗಿಲ್ಲ. ಯಾವುದಕ್ಕೂ ಯಾವುದೇ ಔಷಧಿ ಬೇಕಾಗಿಲ್ಲ ಸರ್. ಬೆಳೆಗೆ ಬರ್ತಕ್ಕಂಥ ಎಲ್ಲ ರೋಗಗಳಿಗೂ ಇವರ ಔಷಧಿಯಾಗಿ ಕೆಲಸ ಮಾಡುತ್ತೆ. ಔಷಧಿಯಾಗೂ ಕೆಲಸ ಮಾಡುತ್ತೆ, ಆಹಾರವಾಗೂ ಕೆಲಸ ಮಾಡುತ್ತೆ. ನಿಮ್ಗೆ ಯಾವುದೇ ಇದರಲ್ಲಿ ಈಗ ನಿಮಗೆ ಈ ಗಿಡ ಹಾಕಿದ್ರೆ ನಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಅಡಿಕೆಗೆ ಮಾತ್ರ ಸೂಪರ್ ಆಗಿ ಇಷ್ಟು ಚಿಕ್ಕ 6 ತಿಂಗಳ ಗಿಡ ನಿಮಗೆ ಇಷ್ಟು ಹೆಲ್ತಿಯಾಗಿದೆ ಅಂದರೆ ನಿಮಗೇನಿಲ್ಲ ಗೊತ್ತಾಗ್ತಾ ಇದೆ. ಆ ಕಡೆ ಹಾಗೆ ಬಾಳೆನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ತಿಂಗಳು ಬಾಳೆ ಅದು ಸರ್? 6.5 ತಿಂಗಳು ಸರ್. 6.5 ತಿಂಗಳು. ನಾನು 2ನೇ ತಾರೀಕು 10ನೇ ತಿಂಗಳಲ್ಲಿ ನಾಟಿ ಮಾಡಿರೋದು. 2ನೇ ತಾರೀಕು 10ನೇ ತಿಂಗಳಲ್ಲಿ ನಾಟಿ ಮಾಡಿರೋದು. ಅಕ್ಟೋಬರ್ 2 ಗಾಂಧಿ ಜಯಂತಿ. ಹೌದು, ಆ ದಿನ ನಾಟಿ ಮಾಡಿರೋದು. ಈಗ ಅದು ಹೆಚ್ಚು ಕಡಿಮೆ ಗೊನೆ 75 ಭಾಗ ಬಂದಿದೆ ಸರ್. ಹೌದೇ? ಒಳ್ಳೆ. ಇದಕ್ಕೆ ಇದಲ್ದೇನೆ ನೀವು ಬೇರೆ ಯಾವುದೇ ತರ ಕೆಮಿಕಲ್ ಯಾವುದು ಬಳಸ್ತಾ ಇಲ್ಲ ಸರ್. ಈಗ ನೀವು ಔಷಧಿನ ಇದನ್ನ ನೀವು ಹೇಗ್ ಬಳಸ್ತಾ ಇದ್ದೀರಾ? ಯಾವ ಟೈಪು ಹೇಗ್ ಬಳಸ್ತಾ ಇದ್ದೀನಿ ಅಂತಂದ್ರೆ, ನಾನು ಬಿಡೋದು ಇಲ್ಲ, ನಾನು ಈಗ ಬುಡಕ್ಕೆ ಕೊಡ್ತಾ ಇದ್ದೀನಿ ಸರ್. ಟ್ರಂಚಿಂಗ್ ಮಾಡ್ತಾ ಇದ್ದೀನಿ. ಒಂದು ಸ್ಪ್ರೇ ಮಾಡ್ತಾ ಇದ್ದೀನಿ, ತಿಂಗಳಿಗೊಂದ್ಸರಿ ಸ್ಪ್ರೇ, ತಿಂಗಳಿಗೊಂದ್ಸರಿ ಅಂದ್ರೆ 15 ದಿನಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಸ್ಪ್ರೇ ಮಾಡೋದು, ಆಮೇಲೆ ಟ್ರಂಚಿಂಗ್ ಮಾಡೋದು, ಹಂಗೆ ಮಾಡ್ತಾ ಇದ್ದೀನಿ ಸರ್. ಖರ್ಚು ಬಗ್ಗೆ ಏನು ಹೇಳ್ತೀರಾ ಸರ್? ಕೆಮಿಕಲ್ ಫಾರ್ಮಿಂಗ್ಗೆ ಕಂಪೇರ್ ಮಾಡಿದ್ರೆ ನಮ್ದು ಎಷ್ಟು ಕಮ್ಮಿ? ತುಂಬಾ ಕಡಿಮೆ ಸರ್. ಖರ್ಚೇನಲ್ಲ. ನಾವು ಬೇರೆ ಕೆಮಿಕಲ್ಗೆ ಹೋದ್ರೆ ನೀವು ಒಂದು ಸಣ್ಣದಕ್ಕೆ ಹೋಗ್ಬೇಕು ಅಂದರೆ 2,000-3 ಸಾವಿರ ರೂಪಾಯಿ ಕೊಡಬೇಕು. ಈಗ ಬಾಳೆಗೆ ಬರ್ತಕ್ಕಂಥ ನಾನು ಈಗ ಒಂದು ಉದಾಹರಣೆ ತೋರಿಸ್ತೀನಿ. ಪನಾಮ ವಿಲ್ಟು ನನ್ನ ಹತ್ರ ಮತ್ತೆ ಸಿಕೋಟೋಕಾ 2 ಇತ್ತು. ಪನಾಮ ವಿಲ್ಟು ಇಲ್ಲ ಈಗ ಹಾಕಿದ್ಮೇಲೂ ನನ್ನಲ್ಲಿ ಇತ್ತು. ಯಾವಾಗ ಈ ಲಿಕ್ವಿಡ್ ಕೊಟ್ಟೆ, ಆ ಪನಾಮ ವಿಲ್ಟ್ ಬಂದಿರತಕ್ಕಂಥ ಗಿಡನೂ ಕೂಡ ಇವ್ರು ಲಿಕ್ವಿಡ್ ಕೊಟ್ಟ ಮೇಲೆ ಚೆನ್ನಾಗಾಗಿದೆ.
ಬಂದಿಲ್ಲ ಅಂತ ಅಲ್ಲ, ಬಂತು ರೋಗ ಬಂದ್ರು ತುಂಬಾ ಕಂಟ್ರೋಲ್ ಆಯ್ತು. ನಾನೇನ್ ಮಾಡಿದೆ, ಎರಡು ಗಿಡ ಬಿಟ್ಬಿಟ್ಟೆ. ಇದು ಪನಾಮ ವಿಲ್ಟ್ ಬಂದಿರೋದು ಹೋಗ್ಬಿಡುತ್ತೆ ಈ ಗಿಡ ಒಟಾಯ್ತಲ್ವಾ ಅಂತ ಹೇಳಿ ಪಕ್ಕದಲ್ಲಿ ಇನ್ನೊಂದು ಬುಡನ ನಾನು ಬಿಟ್ಟಿದ್ದೆ. ಇನ್ನೊಂದು ಬುಡ ಬಿಟ್ಟಿದ್ದೆ. ಅದೇನಾಗಿದೆ ಅಂದ್ರೆ ಎರಡು ಬುಡ ಕೂಡ ಎರಡು ಅದ್ಭುತವಾಗಿದೆ, ಎರಡು ಗೊನ ಬರೋ ತರ ಆಗಿದೆ. ಅಂದ್ರೆ ನನ್ಗೆ ಇದ್ರಲ್ಲಿ ಕಂಡ್ಕೊಂಡದ್ದೇನು ಅಂತಂದ್ರೆ ಇದು ಕೆಲಸ ಮಾಡಿದೆ. ಔಷಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾವುದೇ ಕೆಮಿಕಲ್ಲು ಔಷಧಿನೂ ಕೆಲಸ ಮಾಡದೇದಷ್ಟು ಕೆಲಸವನ್ನ ಇದು ಮಾಡುತ್ತೆ ಅಂತ ನನಗೆ ಮನವರಿಕೆ ಆಗಿದೆ. ರೋಗ ಬರೋದಿಲ್ಲ ಅಂತ ಅಲ್ಲ, ಬಂದೇ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಆದ್ರೆ ಇದರಿಂದ ಕಂಟ್ರೋಲ್ ಮಾಡುವಷ್ಟು. ಸೊ ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾರಾಮಾರಿ ರೋಗ ಪನಾಮ ವಿಲ್ಟ್ ಬಂದರೆ 1 ರಿಂದ 10, 10 ರಿಂದ 100, 100 ರಿಂದ 500 ಆಗುತ್ತೆ ರೋಗ. ಇಮಿಡಿಯೇಟ್ 1 ತಿಂಗಳು 1.5 ತಿಂಗಳಲ್ಲಿ ಫುಲ್ಲು ಎಕರೆನೇ ಹೋಗ್ಬಿಡುತ್ತೆ. ಅಂಥ ಪನಾಮ ವಿಲ್ಟು ಕೆಮಿಕಲ್ ಹಾಕಿದ್ರೂ ಹೋಗಲ್ಲ. ಸೈಂಟಿಸ್ಟ್ಗಳು ತಲೆ ಕೆಡಿಸ್ಕೊಂಡು ಸೌತ್ ಆಫ್ರಿಕಾಯಿಂದ ಬಂದಿದ್ದು ರೋಗ ಅದು. ಇವತ್ತಿನ ದಿನ ಇಡೀ ಇಂಡಿಯಾಲಿ ತುಂಬ ತೊಂದರೆ ಕೊಡ್ತಾಯಿದೆ. ಅಂಥದ್ದು ನಾವು 100% ಚಾಲೆಂಜ್ ಮಾಡ್ತೀನಿ, ನಮ್ಮದ್ರಲ್ಲಿ 100% ಹೋಗುತ್ತೆ ಪನಾಮ ವಿಲ್ಟು. ಫಸ್ಟಿಂದ ನಮ್ಮದು ಮಾಡೋದ್ರಲ್ಲಿ ಮಾತ್ರ. ಯಾಕಂದರೆ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಯಾವಾಗ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ನಾನು 3 ವರ್ಷದಿಂದ 5 ವರ್ಷದಿಂದೇನೋ ವೀಡಿಯೋಗಳಲ್ಲಿ ಪನಾಮ ವಿಲ್ಟ್ ಹೋಗಿರೋದು ತೋರಿಸಿದ್ದೀನಿ. ಸರ್ ಇವಾಗೇ ನನಗೆ ಹೇಳ್ತಾ ಇರೋದು. ಸೊ ಲೈವ್ ಅದ್ರದ್ದು ಒಂದು ತೋರಿಸ್ಬಿಡೋಣ ಸರ್. ಆಮೇಲೆ ಗೌಡ್ರೆ, ಇದು ನಿಮ್ಮದು ಈ ಒಂದರಲ್ಲೂ ನೀವು ಏನು ಯಾವುದು ಗಿಡಕ್ಕೆ ಕಟ್ಟೋದಾಗ್ಲಿ ಬಿದ್ದೋದೇನು ಮಾಡಿಲ್ಲ. ಕಾರಣ ನಾನು ಇವ್ರ ಲಿಕ್ವಿಡ್ ಬಳಸಿದ ಮೇಲೆ, ಫಸ್ಟ್ ಅರ್ತ್ ಲಿಕ್ವಿಡ್ ಬಳಸಿದ ಮೇಲೆ ಸರ್, ನಾನು ಏನ್ ನಾಟಿ ಮಾಡಿದ್ದೀನಿ, ನಾಟಿ ಆದ್ಮೇಲೆ ನಾನು ಅದಕ್ಕೆ ಈಗ ಎಲ್ಲರೂ ಬೆಡ್ ಕಟ್ಸೋ ತರ ನಾನು ಬೆಡ್ ಕಟ್ಸಿಲ್ಲ. ಬೆಡ್ ಕಟ್ಸೋ ತರ ನಾನು ಬೆಡ್ ಕಟ್ಸಿಲ್ಲ. ಜೊತೆಗೆ ನನ್ನ ಗಿಡ ಯಾವುದೇ ಕಾರಣಕ್ಕೂ ಬೀಳಲ್ಲ ಅನ್ನೋ ಒಂದು ಭರವಸೆ ಇದೆ. ಯಾಕೆ ಅಂದ್ರೆ ಆ ಲಿಕ್ವಿಡ್ ಕೆಲಸ ಮಾಡಿದೆ, ಬೇರನ್ನ ಚೆನ್ನಾಗಿ ಗಟ್ಟಿ ಕೊಟ್ಟಿದೆ, ಬೇರು ಅಗಲವಾಗಿ ಗಟ್ಟಿ ಕೊಟ್ಟಿದೆ. ಹಾಗಾಗಿ ನಾನು ಯಾವುದೇ ತರ ಕಂಬನ್ನು ಕೊಟ್ಟಿಲ್ಲ, ಟೇಪ್ ಕಟ್ಟಿಲ್ಲ, ಮತ್ತೆ ಬೆಡ್ ಕಟ್ಟಿಲ್ಲ. ನಮಗೆ ಅದ್ರದ್ದು ನಮಗೆ ಆದಾಯವಾಗಿದೆ, ಉಳಿತಾಯ ಆಗಿದೆ. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಸಾರಿ ನೋಡಿ ವೀಕ್ಷಕರೇ, ಬಾಳೆ ಬೆಳೆಯೋದು ಹೇಗೆ ಅಂತ 1,000 ಲಕ್ಷ ವಿಡಿಯೋ ಇದೆ ಯೂಟ್ಯೂಬಲ್ಲಿ. ಒಬ್ರೊಬ್ರು ಒಂದೊಂದು ಪದ್ಧತಿ, ಎಲ್ಲ ಪದ್ಧತಿ. ಒಬ್ಬರು ಬೆಡ್ ಮಾಡಿ ಅಂತಾರೆ, ಒಬ್ಬರು 2 ಅಡಿ ಒಳಗೆ ಹಾಕಿ ಅಂತಾರೆ, ಟ್ರೆಂಚ್ ಮಾಡಿ ಹಾಕಿ ಅಂತಾರೆ. 100 ಥರ ಪದ್ಧತಿ ಇದೆ. ಬಟ್ ಎಂಡ್ ಆಫ್ ದಿ ಡೇ ಎಲ್ಲರೂ ಸಕ್ಸಸ್ ಆಗಬೇಕಾಗಿರೋದು ಗೊನೆ ಚೆನ್ನಾಗಿ ಬರಬೇಕು. ಗೊನೆ ಚೆನ್ನಾಗಿ ಬಂದರೆ ಆದಾಯ ಚೆನ್ನಾಗಿ ಆಗಬೇಕು. ನಮ್ಮ ಪದ್ಧತಿ ಇವಾಗ ನಾವೇನು ಹೇಳಿದ್ರಿ, ನಾವು ಫಸ್ಟಿಂದ ಎಲ್ಲ ಪದ್ಧತಿ ಹೇಳ್ಕೊಡ್ತೀರಿ. ಅದಕ್ಕೋಸ್ಕರನೇ ಫಸ್ಟ್ ಅರ್ತ್ ಆ್ಯಪನ್ನ ನಾವು ಮಾಡಿರೋದು. ಏನಕ್ಕೆ ಅಂದರೆ ಈ ಸಾವಿರಾರು ರೀತಿ ಇದೆ, ತುಂಬ ಕನ್ಫ್ಯೂಷನ್ ಇದೆ. ನನ್ನ 5 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಪದ್ಧತಿಲಿ ಮಾಡಿದ್ರೆ ಖರ್ಚು ನಿಮಗೆ ಕಂಪ್ಲೀಟ್ 70% ಖರ್ಚು ಉಳಿಯುತ್ತೆ. ಏನು ಸರ್? ಹೌದು. ಸೊ ಬೇರೆ ಕೆಮಿಕಲ್ ಪದ್ಧತಿಗೆ ಫಾಲೋ ಮಾಡಿದ್ರೆ ಸಿಕ್ಕಾಪಟ್ಟೆ ಖರ್ಚು ಗ್ಯಾರಂಟಿ ಇಲ್ಲ. ಖರ್ಚು ಉಳಿತದೆ. ಜೊತೆಗೆ ಇದೇನು ಬಾಳೆ ಗೊನೆ ನಾವು ಕಟಾವ್ ಬರ್ತದೆ, ಕಟಾವ್ ಆದಮೇಲೆ ಈ ಬಾಳೆ ಗೊನೆಗೆ ಬೇಡಿಕೆ ಜಾಸ್ತಿ ಇದೆ. ಶೈನಿಂಗ್ ಚೆನ್ನಾಗಿರೋದ್ರಿಂದ ನೀವು ಯಾವುದೇ ಮಾರ್ಕೆಟಿಗೆ ತಗೊಂಡು ಹೋದ್ರೆ ಫಸ್ಟ್ ನಮ್ಮದಕ್ಕೆ ಅವಕಾಶ ಕೊಡ್ತಾರೆ. ಬೆಲೆನೂ ಬೇರೆದಕ್ಕೆ ಹೋಲಿಸಿದ್ರೆ 1, 2, 5 ರೂಪಾಯಿಗಳನ್ನ ಹೆಚ್ಚಾಗಿ ಕೂಗ್ತಾರೆ. ಮಾರ್ಕೆಟ್ ಅಲ್ಲಿ ಜಾಸ್ತಿ ಬೆಲೆಗೆ ಆಕ್ಷನ್ ಮಾಡ್ತಾರೆ. ಸೊ ಹೋದ ವರ್ಷ ಮೈಸೂರು ಮಂಡಿಲೂ ನಾನು ಆಕ್ಷನ್ ಮಾಡಿದ್ದೆ, 107 ರೂಪಾಯಿಗೆ ಹೋಯ್ತು ನಮ್ಮದು. ಲಾಸ್ಟ್ ಕೆಮಿಕಲ್ ಮಾಡಿದವ್ರದ್ದೆಲ್ಲ 95, 98ಕ್ಕೆ ನಿಂತೋಯ್ತು. ನಮ್ಮದು 107 ರೂಪಾಯಿಗೆ ಹೋಯ್ತು. ಅದೆಲ್ಲ ನಿಮಗೆ ಯೂಟ್ಯೂಬಲ್ಲಿ ನೋಡ್ಬೋದು. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋರು ಅಡಿಕೆ ಆಗಲಿ, ತೆಂಗಾಗಲಿ, ಬಾಳೆ ಆಗಲಿ, ತರಕಾರಿ ಆಗಲಿ, ಎನಿ ಕ್ರಾಪ್ ಫಸ್ಟು ಸೆಣಬಾಕಿ ದಯವಿಟ್ಟು 25 kg 1 ಎಕರೆಗೆ ಸೆಣಬಾಕಬೇಕು. ಪ್ರತಿಯೊಂದು ಸ್ಟೆಪ್ಪೂ ನಿಮಗೆ ಫಸ್ಟ್ ಅರ್ತ್ ಆ್ಯಪ್ ಏನು ಸರ್, ಆ್ಯಪಲ್ಲಿ ಪ್ರತಿಯೊಂದು ಸ್ಟೆಪ್ಪೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಪ್ರಕಾರ ಮಾಡಿದ್ರೆ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪುಟ್ಟಸ್ವಾಮಿ ಸರ್. ಥ್ಯಾಂಕ್ ಯು ಮಲ್ಲೇಶ್ ಗೌಡ್ರೆ. ಥ್ಯಾಂಕ್ ಯು. ನಮಸ್ಕಾರ. ಚೆನ್ನಾಗಿದೆ. First Earth.